ರಾವು ಕಾಲ ಗುಳಿಕ ಕಾಲ ನೋಡ್ಕೊಂಡು ಬಜೆಟ್ ಮಂಡಿಸಿದ್ದಾರೆ ಅಂತ. ನಿಜ. ಈಗ ನಿನ್ನಂತೆ ಅವ್ರ ಮಾತು ಕೇಳಬೇಕಲ್ಲಪ್ಪ. ಬಹುತೇಕ ಜನ ನಾನು ಹಿಂದೆ ಎಲ್ಲ ಮಂಡಿಸ್ತಿದ್ದೆ, ರಾವು ಕಾಲದಲ್ಲಿ ಮಂಡಿಸಿದ್ದೀನಿ ಹಿಂದೆ ಎಲ್ಲ ಬಜೆಟ್ಗಳೆಲ್ಲ. ಈಗ ಈ ಸಾರಿ ನಮ್ಮ ಆಫೀಸರ್ಸ್ಗಳು ಮತ್ತೆ ನಮ್ಮ ಮನೆಯವರೆಲ್ಲ ಹೇಳಿದ್ರು, ರಾವು ಕಾಲದಲ್ಲಿ ಮಂಡಿಸೋದು ಬೇಡ ಸರ್, ಸ್ವಲ್ಪ ಮುಂಚಿತವಾಗಿ ಮಂಡಿಸಿ ಅಂತಂದ್ರು. ನಾನು ಅವ್ರ ಬೆಲೆಗೂ ನಮ್ಮ ಡೆಮಾಕ್ರಸಿನಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು. ಕೇಳಪ್ಪ ಇಲ್ಲಿ, ನಾನು ಇವತ್ತು ಕೂಡ ರಾವು ಕಾಲ ಗುಳಿಕ ಕಾಲ ನಂಬಲ್ಲ. ಬಜೆಟ್ ಮಂಡಿಸಲ್ಲ. ಹಿಂದೆ ಎಲ್ಲ ಮಂಡಿಸಿದೀನಿ ನಾನು, ರಾವು ಕಾಲದಲ್ಲಿ ಮಂಡಿಸಿದ್ದೀನಿ, ಬೇಕಾದ್ರೆ ತೆಗೆದು ನೋಡಿ. ಗುಳಿಕ ಕಾಲದಲ್ಲಿ ಮಂಡಿಸಿದ್ದೀನಿ. ನನಗೆ ನಂಬಿಕೆ ಇಲ್ಲ. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಮುಂದಿನ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ, ಅದಕ್ಕೆ ಇದು ಕಾಲ ಎಲ್ಲ ನೋಡಿರೋದು. ಕಾಲ ಏನ ತಸ್ಮೇನ ಏನೋ ಹೇಳ್ಬೇಕು, ಸಂಸ್ಕೃತ ನಂಗೆ ಬರಲ್ಲ, ಅದಕ್ಕೆ ಕಾಲಾಯ ತಸ್ಮೇ ನಮ. ಅದಕ್ಕೊಂದು ಪೀಠಿಗೆ ಹಾಕೊಂಡಿದ್ದೀರ ಅಷ್ಟೇ, ಒಂದು ಸ್ಟೆಪ್. ಯಾವ ಪೀಠಿಗೆನೂ ಹಾಕೊಂಡಿಲ್ಲ. ಕೇಳ್ರಿ, ಇಲ್ಲಿ ನಾನು ಯಾವತ್ತು ರಾವು ಕಾಲ ನೋಡಿಲ್ಲ, ಯಾವತ್ತು ಗುಳಿಕ ಕಾಲ ನೋಡಿಲ್ಲ, ಯಮಗಂಡ ಕಾಲ ನೋಡಿಲ್ಲ. ಯಾವತ್ತು ಸೂರ್ಯಗ್ರಹಣ ಇದೆಯಲ್ಲ, ಯುಗಾದಿ ಹಬ್ಬದ ದಿನ ಯಾರಾದ್ರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ನಥಿಂಗ್ ರಾಂಗ್. ಎಲ್ಲ ದಿನನೂ ಒಂದೇನೆ, ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ನಾನು ಈಗ ಅದು ಅವ್ರವ್ರ ನಂಬಿಕೆ, ನಿನ್ನ ನಂಬಿಕೆ. ನೀನು ಈಗ ಶಾಲಾಕ ಬಂದಿದೆಯಲ್ಲ, ಯಾಕೆ ಹಾಕ ಬಂದಿದ್ಯಾ? ನಿನ್ನ ನಂಬಿಕೆ ಅದು.